ಕಿಡಿಗೇಡಿಗಳಿಂದ ಪೆಟ್ರೋಲ್ ಬಾಂಬ್ ಎಸೆತವಾಗಿದೆ. ಉದ್ರಿಕ್ತ ಮುಸ್ಲಿಮರ ಗುಂಪಿನಿಂದಾಗಿ ಈ ಒಂದು ಕಿಡಿಗೇಡಿ ಕೃತ್ಯ ನಡೆದಿದೆ. ನಾಗಮಂಗಲದ ಮಂಡ್ಯ ಸರ್ಕಲ್ನಲ್ಲಿ ಈ ಒಂದು ಘಟನೆ ನಡೆದಿದೆ. ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವಂತಹ ಕಾರ್ಯವನ್ನು ಮಾಡಲಾಗಿದೆ. ಮುಖ್ಯ ರಸ್ತೆ ಬದಿಯ ಅಂಗಡಿಗಳು ಕೂಡ ಇದೇ ಒಂದು ದಾಂಧಲೆಯಲ್ಲಿ ಧ್ವಂಸವಾಗಿದೆ. ಕಿಡಿಗೇಡಿಗಳಿಂದ ಪೆಟ್ರೋಲ್ ಬಾಂಬ್ ಎಸೆತವಾಗಿದೆ. ನಾವು ದೃಶ್ಯಾವಳಿಯಲ್ಲಿ ಗಮನಿಸಿದ್ದೇವೆ. ಬೆಂಕಿ ಹಚ್ಚಿದ್ದಾರೆ. ಒಂದ್ ಕಡೆಯಲ್ಲಿ ಕಲ್ಲು ತೂರಾಟ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಪೆಟ್ರೋಲ್ ಬಾಂಬ್ ಅನ್ನ ಎಸೆತಾ ಇದ್ದಾರೆ. ದೊಡ್ಡ ದಾಂಧಲೆಯನ್ನ ಮಾಡೋದಕ್ಕೇನೆ ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗಿ ಬಂದಂತ ಕಾಣಿಸ್ತಾ ಇದೆ. ಮಾರಕಾಸ್ತ್ರಗಳನ್ನು ಕೂಡ ಹಿಡ್ಕೊಂಡ್ ಬಂದಿದ್ದಾರೆ. ಅದನ್ನ ಪೊಲೀಸರು ಕೆಲವೊಂದ್ ಕಡೆಯಲ್ಲಿ ವಶಪಡಿಸಿಕೊಂಡಿದ್ದಾರೆ. ಉದ್ವಿಗ್ನಗೊಂಡ ಮಂಡ್ಯದ ನಾಗಮಂಗಲ ಪಟ್ಟಣ. ಅಂಗಡಿ ಮುದ್ದಿದ್ದಂತಹ ಬೈಕ್ಗಳಿಗೆ ಬೆಂಕಿ ಹಚ್ಚಲಾಗಿದೆ. ದುಷ್ಕರ್ಮಿಗಳ ಗುಂಪಿನಿಂದಾಗಿ ಬೆಂಕಿ ಹಚ್ಚಿ ಕಿಡಿಗೇಡಿತನವನ್ನ ಮೆರೆಯಲಾಗಿದೆ. ಕತ್ತಿ ಹಿಡಿದು ಜಳಪಿಸಿದ ಉದ್ರಿಕ್ತ ಯುವಕರು ಕತ್ತಿ ತೋರಿಸಿ ಜನರಿಗೆ ಬೆದರಿಕೆ ಹಾಕುವಂತಹ ಯತ್ನವನ್ನ ಮಾಡಲಾಗಿದೆ. ಕೂಡಲೇ ತಲ್ವಾರ್ ವಶಕ್ಕೆ ಪಡೆದಿರುವಂತಹ ಪೊಲೀಸರು ನಾವು ಬಿಫೋರ್ ಒಂದು ವಿಜುವಲ್ ಅಲ್ಲಿ ಗಮನಿಸಿದ್ದೀವಿ. ತಲ್ವಾರನ್ನ ತಗೊಂಡು ಹೋಗ್ತಾ ಇದ್ರು. ಅದನ್ನ ಜಳಪಿಸಿ ಹೆದರಿಸುವಂತಹ ಕೆಲಸವನ್ನ ಕಿಡಿಗೇಡಿಗಳು ಮಾಡಿದ್ದಾರೆ. ಅಂಗಡಿ ಮುಂಗಟ್ಟು ಮುಂಭಾಗದಲ್ಲೂ ಕೂಡ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡಿದ್ದಾರೆ. ಒಂದ್ ರೀತಿಯಲ್ಲಿ ಬೇಕಂತಲೇನೆ ಪ್ರಿಪೇರ್ ಆಗಿ ಬಂದಂತ ಕಾಣಿಸ್ತಾ ಇದೆ. ಗಣೇಶ ವಿಸರ್ಜನೆಯನ್ನ ಮಾಡ್ತಾ ಇದ್ರು. ಇದೇ ಸಂದರ್ಭದಲ್ಲೇನೆ ಉದ್ರಿಕ್ತರು ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಪೆಟ್ರೋಲ್ ಬಾಂಬ್ ಅನ್ನ ಎಸೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಂಗಡಿ ಮುಂಗಟ್ಟುಗಳ ಮುಂದೆ ನಿಲ್ಲಿಸಿರುವಂತಹ ವಾಹನಗಳನ್ನ ಧ್ವಂಸವನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಇನ್ನೊಂದು ಕಡೆಯಲ್ಲಿ ಲಾಂಗ್ ಅನ್ನು ಕೂಡ ತಂದಿದ್ರು. ಅದನ್ನ ಪೊಲೀಸರು ಒಂದ್ ರೀತಿಯಲ್ಲಿ ಕೂಡಲೇ ವಶಕ್ಕೆ ಪಡೆದಿದ್ದಾರೆ. ಇನ್ ಕೇಸ್ ಇದೇ ಸಂದರ್ಭದಲ್ಲಿ ಎಲ್ಲಾದ್ರೂ ಅವ್ರ ಕೈಯಲ್ಲೇ ಇದ್ರೆ ಯಾರ ಮೇಲಾದ್ರೂ ಕೂಡ ಬೀಸ್ತಾ ಇದ್ರು. ಜನರನ್ನ ಹೆದರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯದಲ್ಲಿ 144 ಸೆಕ್ಷನ್ ಜಾರಿಗೊಳಿಸಲಾಗಿದೆ. ಪರಿಸ್ಥಿತಿಯನ್ನ ನಿಯಂತ್ರಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಹಾಗೆಯೇ ಬೇರೆ ಬೇರೆ ಕಡೆಗಳಲ್ಲಿ ಬೆಂಕಿ ಹಚ್ಚುವಂತ ಕೆಲಸವನ್ನು ಮಾಡಿದ್ರು. ಅದನ್ನ ನಂದಿಸುವಂತ ಕೆಲಸವನ್ನ ಅಗ್ನಿಶಾಮಕ ದಳ ಮಾಡ್ತಾ ಇದೆ. ವಾಹನಗಳಿಗೆ ಬೆಂಕಿ ಹಚ್ಚಿರುವನ್ನ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ವಿ. ಯಾವ ರೀತಿಯಾದಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ದೇಶಾದ್ಯಂತನೂ ಕೂಡ ಗಣೇಶ ಹಬ್ಬನ ಸಡಗರ ಸಂಭ್ರಮದಿಂದ ಆಚರಿಸ್ತಾರೆ. ಜಾತಿ ಧರ್ಮ ಎಲ್ಲವನ್ನ ಮೀರಿ ಒಂದು ಗಣೇಶ ಹಬ್ಬವನ್ನ ಆಚರಿಸುವಂಥದ್ದನ್ನ ನಾವು ಗಮನಿಸ್ತಾ ಇರ್ತೀವಿ. ಆದರೆ ಈ ರೀತಿಯಾದಂತಹ ಘಟನೆ ಯಾಕಾಯಿತು ಎಂದು ಕೂಡ ತಿಳಿದು ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಯಾರಿಂದ ಈ ಒಂದು ಕೃತ್ಯ ಆಗಿದೆ, ಯಾಕಾಗಿ ಮಾಡಿದ್ರು. ಅವರ ವಿರುದ್ಧನೂ ಕೂಡ ಕ್ರಮಕ್ಕೆ ಮುಂದಾಗ್ತಾರೆ. ಈಗಾಗಲೇ ಉಸ್ತುವಾರಿ ಸಚಿವರು ಕೂಡ ಮಾತನಾಡಿದರು TV9 ಜೊತೆ. ಈ ಸಂದರ್ಭದಲ್ಲಿ ಹೇಳಿದ್ರು ಸದ್ಯಕ್ಕೆ ಯಾರನ್ನೂ ಕೂಡ ವಶಕ್ಕೆ ಪಡೆದಿಲ್ಲ. ಪೊಲೀಸರು ಒಂದು ರೀತಿಯಲ್ಲಿ ಪರಿಸ್ಥಿತಿಯನ್ನು ನಿಯಂತ್ರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ.
ಮುಂದಿನ ಹಂತದಲ್ಲಿ ಯಾರ್ಯಾರು ಕಿಡಿಗೇಡಿತನವನ್ನ ಮೆರೆದಿದ್ದಾರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ತೀವಿ ಅನ್ನೋ ರೀತಿಯಲ್ಲೂ ಕೂಡ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಹಾಗೇನೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಆದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿ ಇರಲಿಲ್ವಾ? ಲಾಂಗು ಮಚ್ಚುಗಳನ್ನ ತಂದಿರ್ತಾರೆ, ಈ ರೀತಿಯಾಗಿ ದಾಂಧಲೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇರಲಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಹುಟ್ಟುಕೊಳ್ತಾರೆ. ಇನ್ ಕೇಸ್ ಪೊಲೀಸರ ಒಂದು ವೈಫಲ್ಯದಲ್ಲಿ ಎದ್ದು ಕಂಡಿದ್ರೆ ಅವರ ವಿರುದ್ಧನೂ ಕೂಡ ಕ್ರಮಕ್ಕೆ ಮುಂದಾಗ್ತೀವಿ ಅನ್ನೋ ರೀತಿಯಲ್ಲಿ ಉಸ್ತುವಾರಿ ಸಚಿವರು ಮಾಹಿತಿಯನ್ನು ನೀಡಿರುವಂಥದ್ದು. ಗಣೇಶ ವಿಸರ್ಜನೆ ವೇಳೆ ಗಲಾಟೆ ಆಗಿರುವಂಥದ್ದು, ಅಲ್ಲಿ ಜನ ಗುಂಪುಗೂಡಿದ್ದಾರೆ. ಗಣೇಶ ವಿಸರ್ಜನೆ ಏನಾಗ್ತಾ ಇದೆ, ಅಲ್ಲಿ ಮೆರವಣಿಗೆ ಸಂದರ್ಭದಲ್ಲಿ ಯುವಕರು ಕಲ್ಲು ತೂರಾಟವನ್ನು ಮಾಡಿದ್ದಾರೆ, ದಾಂಧಲೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಮಚ್ಚು ಲಾಂಗುಗಳನ್ನ ಹಿಡ್ಕೊಂಡು ಜನರನ್ನ ಹೆದರಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಇದು ಒಂದು ರೀತಿಯಲ್ಲಿ ಕೋಮು ಸೌಹಾರ್ದಯುತೆಯನ್ನ ಹಾಳು ಮಾಡುವಂತಹ ಕೆಲಸ. ಇದು ಬೇರೆ ಬೇರೆ ಕಡೆಯಲ್ಲಿ ನಾವು ಒಂದು ರೀತಿಯಲ್ಲಿ ನಾನು ಯಾವುದೋ ಒಂದು ಪೋಸ್ಟ್ ನೋಡಿದ್ವಿ, ಅಲ್ಲಿ ಮುಸ್ಲಿಂ ಹಿಂದೂ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಅನ್ನುವಂಥ ರೀತಿಯಲ್ಲಿ ಬ್ಯಾನರ್ಗಳನ್ನ ಹಾಕಿ ಆಚರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಜಾತಿ ಧರ್ಮ ಎಲ್ಲವನ್ನ ಮೀರಿ ಗಣೇಶನ ಆಚರಣೆಯನ್ನ ಮಾಡ್ತಾರೆ. ಗಣೇಶ ಹಬ್ಬವನ್ನ ತುಂಬಾನೇ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಆದ್ರೆ ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಕಿಡಿಗೇಡಿಗಳು ಸೌಹಾರ್ದಯುತತೆಯನ್ನ ಹಾಳು ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಈಗ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲೂ ಕೂಡ ಜನ ಸೇರಿದ್ದಾರೆ. ಅವರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸ್ತಾ ಇರುವಂಥದ್ದು. ನೇರವಾಗಿ ಗಣೇಶನನ್ನೇ ಅಲ್ಲಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ತಂದು ನಿಲ್ಲಿಸಿದ್ದಾರೆ. ನೋಡಿ ಎಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಒಂದು ಹಬ್ಬ ಹರಿದಿನವನ್ನ ಆಚರಿಸೋದಕ್ಕೂ ಕೂಡ ಇಲ್ಲಿ ಅವಕಾಶ ಇಲ್ಲ, ಆ ತರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಗಣೇಶ ಮೂರ್ತಿ ವಿಸರ್ಜನೆಯನ್ನು ಮಾಡೋದಕ್ಕೆ ಮುಂದಾಗಿದ್ರೆ ಈ ಸಂದರ್ಭದಲ್ಲಿನೇ ಕಿಡಿಗೇಡಿಗಳ ಕೃತ್ಯದಿಂದಾಗಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಈಗ ಜನರು ಜಮಾವಣೆಗೊಂಡಿದ್ದಾರೆ. ಯಾರು ಈ ಕೃತ್ಯವನ್ನ ಎಸಗಿದ್ದಾರೆ ಕೂಡಲೇ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅನ್ನೋಂಥ ರೀತಿಯಲ್ಲಿ ಪೊಲೀಸರಿಗೆ ಅಲ್ಲಿ ಜನ ಹೇಳ್ತಾ ಇರುವುದು, ನ್ಯಾಯ ಬೇಕು ಅನ್ನೋ ರೀತಿಯಲ್ಲಿ ಅಲ್ಲಿ ಕೂಗ್ತಾ ಇದ್ದಾರೆ. ಇದು ನಾಗಮಂಗಲ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಗಣೇಶನನ್ನೇ ಅಲ್ಲಿ ಗಣೇಶ ಮೂರ್ತಿಯನ್ನು ಮೆರವಣಿಗೆಯನ್ನು ಹೋಗ್ತಾ ಇತ್ತು. ಆ ಮೆರವಣಿಗೆ ಹೋಗ್ತಾ ಇದ್ದಂತ ಮೂರ್ತಿಯನ್ನು ನೇರವಾಗಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ತಂದು ನಿಲ್ಲಿಸಿದ್ದಾರೆ. ನ್ಯಾಯ ಕೊಡಿಸೋದಕ್ಕೆ ಆಗ್ರಹಿಸ್ತಾ ಇದ್ದಾರೆ. ದೊಡ್ಡ ಮಟ್ಟದ ದಾಂಧಲೆ ಆಗಿದೆ. ಇದು ಕಿಡಿಗೇಡಿಗಳ ಕೃತ್ಯಕ್ಕೆ ಒಂದು ಹಬ್ಬನೇ ಒಂದು ರೀತಿಯಲ್ಲಿ ಬೇರೆ ತರ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ. ಅವ್ರ ಮೇಲೆ ಕಾನೂನು ತಗೋತಾವತ್ತು ಹೇಳಿ ಸರ್ ಅವ್ರು ಹೇಳ್ಬಿಡಿ ಅಸಂತರು ಸರ್ ಈಗ ಸಿವಿಲ್ ಹೊಡೆದವ್ರೆ ಅಸಲ್ ಹೊಡೆದವ್ರು ಅಂತ ಹೇಳ್ತಾರೆ. ಆಗ ರವಿ ಹೊಡೆದವ್ರೆ ಅಂತ ರವಿ ಸಸ್ಪೆಂಡ್ ಮಾಡ್ರಿ. ಸಿವಿಲ್ ಡ್ರೆಸ್ ನಮ್ಗೆ ಏನ್ ಗೊತ್ತದೆ? ನಮಗೂ ಕಾಣ್ತಿದೆ, ಅವ್ರಿಗೂ ಎಲ್ಲ ಧರ್ಮ, ಅವರು ಗಣಪತಿನ ಪೂಜೆ ಮಾಡೋದು, ಅವ್ರಿಗೆ ಬೇರೆ ಮಾಡ್ತಾರ. ನಾವು ಪೊಲೀಸಾಗಿ ಬಂದು ನಾವು ಹ್ಯೂಮನ್ ಬೀಯಿಂಗ್ಸ್